ಎಲ್ಲರಿಗೂ ನಮಸ್ಕಾರ. ನಾವು ಈ ಸೆಷನಲ್ಲಿ ಪ್ಯೂರಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ಯೂರಿಫಿಕೇಷನ್ ಯಾವಾಗ ಮಾಡಬೇಕಾಗತ್ತೆ ಅಂದರೆ, ಯಾವುದೋ ಒಂದು ಕಾಂಪೌಂಡ್ನ ಪ್ರಿಪೇರ್ ಮಾಡಿದಾಗ, ಐಸೋಲೇಷನ್ ಮಾಡಿದಾಗ, ಸಪ್ರೇಷನ್ ಮಾಡಿದಾಗ ಇಂಪ್ಯೂರಿಟೀಸ್ ಅದರೊಳಗಡೆ ಇರ್ಬೋದು. ಆವಾಗ ಹಿಂಗೆ ನಾವು ಪ್ಯೂರಿಫಿಕೇಷನ್ ಮಾಡ್ತೀವಿ. ಪ್ಯೂರಿಫಿಕೇಷನ್ ಮೆಥಡ್ಗಳು ಯಾವ್ಯಾವುದಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟೊಂದು ಮೆಥಡ್ಗಳಿವೆ. ಅದರಲ್ಲಿ ಸಿಂಪಲ್ ಆಗಿರೋ ಮೆಥಡ್ ಯಾವುದು ಅಂದರೆ ಫಿಲ್ಟ್ರೇಷನ್ ಮೆಥಡ್ ಇದೆ. ಅದೇ ರೀತಿ ಸಬ್ಲಿಮೇಷನ್ ಮೆಥಡ್ ಇದೆ. ಅದೇ ರೀತಿ ಬೇರೆ ರೀಕ್ರಿಸ್ಟಲೈಸೇಷನ್ ಮೆಥಡ್ ಇದೆ. ಸ್ಟೀಮ್ ಡಿಸ್ಟಿಲೇಷನ್ ಇದೆ. ಡಿಸ್ಟಿಲೇಷನ್ ಪ್ರೋಸೆಸ್ ಮಾಡ್ತೀವಿ. ಹಾಗೆ ಬೇರೆ ಬೇರೆ ಮೆಥಡ್ಗಳಿವೆ. ನಾನು ಇವತ್ತು ಸಿಂಪಲ್ ಆಗಿರೋ ಫಿಲ್ಟ್ರೇಷನ್ ಮೆಥಡ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಅದಲ್ಲದೆ ನಾನು ಸಬ್ಲಿಮೇಷನ್ ಬಗ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಮಾಡೋ ಡೆಮೋ ಹೇಗೆ ಮಾಡೋದು ಅಂತಲೂ ನಾನು PPTನೂ ಅಪ್ಲೋಡ್ ಮಾಡಿದ್ದೀನಿ. ಡೆಮೋ ಮಾಡ್ತಾ ಇರೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ಫಿಲ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಫಿಲ್ಟ್ರೇಷನ್ ಇಸ್ ಒನ್ ಆಫ್ ದಿ ಮೆಥಡ್ಸ್ ಆಫ್ ಪ್ಯೂರಿಫೈಯಿಂಗ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್. ಎಷ್ಟೊಂದು ಮೆಥಡ್ಸ್ ಇದೆ. ಅದರಲ್ಲಿ ಸಿಂಪಲ್ ಆಗಿರೋ ಮೆಥಡ್ ಯಾವುದಂದ್ರೆ ಫಿಲ್ಟ್ರೇಷನ್ ಮೆಥಡ್. ಹಾಗಾದರೆ ಫಿಲ್ಟ್ರೇಷನ್ ಮೆಥಡಲ್ಲಿ ಏನು ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಸಪ್ರೇಟ್ solid and a liquid from the suspension. That method we are going to call it as filtration. To separate an insoluble solid from a liquid, particularly when solid is suspended throughout the liquid. Solid ಮತ್ತು ಲಿಕ್ವಿಡು ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿಲ್ದೇ ಇದ್ದಾಗ, ಹೋಮೋಜಿನಿಯಸ್ ಮಿಕ್ಸರ್ ಆಗಿದ್ದಾಗ ಕ್ಲಿಯರ್ ಸೊಲ್ಯೂಷನ್ ಇರುತ್ತೆ. ಹೋಮೋಜಿನಿಯಸ್ ಮಿಕ್ಸರ್ ಇಲ್ಲ ಅಂತಂದರೆ ಅವಾಗ ಏನಾಗುತ್ತೆ, ಅದು ಸಸ್ಪೆನ್ಷನ್ ಆಗಿರುತ್ತೆ. ಸಸ್ಪೆನ್ಷನಲ್ಲಿ ಏನು ಮಾಡ್ತಾ ಇರ್ತೀವಿ, ಪಾರ್ಷಲಿ ನಿಮ್ಮ ಸಾಲಿಡ್ ಏನಿರುತ್ತಲ್ಲ ಅದು ಸಾಲ್ಯುಬಲ್ ಆಗಿರುತ್ತೆ, ಪಾರ್ಷಲಿ ಇನ್ಸಾಲ್ಯುಬಲ್ ಆಗಿರುತ್ತೆ. ಅವೆರಡನ್ನೂ ಸಪ್ರೇಟ್ ಮಾಡ್ತೀವಲ್ಲ, ಆ ಮೆಥಡ್ಗೆ ನಾವೇನಂತ ಕರಿತೀವಿ, ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಫಿಲ್ಟ್ರೇಷನ್ ಬರೀ ಕೆಮಿಸ್ಟ್ರಿನಲ್ಲಿ ಅಷ್ಟೇ ಮಾಡ್ತೀವಿ, ಬೇರೆ ಕಡೆ ಮಾಡಲ್ಲ. ಫಿಲ್ಟ್ರೇಷನ್ಗಳು ಎಲ್ಲ ಕಡೆ ಮಾಡ್ತೀವಿ, ನಮ್ಮ ಡೇ ಟು ಡೇ ಲೈಫಲ್ಲಿ ಮಾಡ್ತೀವಿ. ಇವನ್ ಥ್ರೂ ಔಟ್ ಅವ್ರ ಬಾಡಿನೂ ಎಷ್ಟೊಂದು ಕಡೆ ಏನಾಗುತ್ತೆ ಆ ಮೆಥಡ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಕಿಡ್ನಿ ತೊಗೊಂಡ್ರೆ ಬಯಾಲಜಿಕಲ್ ಫಿಲ್ಟರ್ ಅದು ಕಿಡ್ನಿನಲ್ಲಿ ಏನಾಗುತ್ತೆ, ನನ್ನ ಬಾಡಿನಲ್ಲಿರುವಂಥ ಹಾರ್ಮ್ಫುಲ್ಲು ಅಥವಾ ಯಾವುದಿರೋ ಅದನ್ನೆಲ್ಲ ಅದೇನು ಮಾಡುತ್ತೆ, ಫಿಲ್ಟರ್ ಮಾಡಿ ಯೂಸ್ ಮಾಡುತ್ತೆ. ಅದೇ ರೀತಿ ನೇಸಲ್ ಏರ್, ಮೂಗಲ್ಲಿರುವಂಥ ಕೂದಲುಗಳೇನಿದೆಯಲ್ಲ ಅದನ್ನು ಏನು ಮಾಡುತ್ತೆ, ಫಿಲ್ಟರ್ ಥರ ಆ್ಯಕ್ಟ್ ಮಾಡುತ್ತೆ. ಏರ್ ಕಂಡೀಷನರ್ಸ್ ಇರ್ಬೋದು, ವ್ಯಾಕ್ಯೂಮ್ ಕ್ಲೀನರ್ಸಲ್ಲೆಲ್ಲ ನಾವು HCPA ಫಿಲ್ಟರ್ಸ್ನ ಆ್ಯಡ್ ಮಾಡ್ತೀವಿ. ಯಾಕೆ ಅಂದರೆ ಡಸ್ಟು ಮತ್ತು ಪೋಲನ್ನು ಅಲ್ಲಿ ಫಿಲ್ಟರ್ ಮಾಡೋಕ್ಕೆ. ಇವನ್ ಅಕ್ವೇರಿಯಮ್ಗಳಲ್ಲಿ ಏನು ಮಾಡಿರ್ತೀವಿ, ನಾವು ಫಿಲ್ಟರ್ಸ್ನ ಯೂಸ್ ಮಾಡಿರ್ತೀವಿ ಟು ಕ್ಯಾಪ್ಚರ್ ದಿ ಪಾರ್ಟಿಕ್ಯುಲೇಟ್ಸ್. ಅದ್ರ ಇದ್ದರೆ ವಾಟರ್ ಒಳಗಡೆ ಇದ್ದರೆ ಅದನ್ನು ಅಟ್ರಾಕ್ಟ್ ಮಾಡೋಕ್ಕೆ, ತೆಗೆಯೋದಕ್ಕೋಸ್ಕರ ನಾವು ಅದನ್ನು ಹಾಕಿರ್ತೀವಿ. ಅದೇ ರೀತಿ ಮೆಟಲರ್ಜಿನಲ್ಲಿ ತೊಗೊಂಡ್ರೆ, ನೀವು ಮೈನಿಂಗ್ ಆಫ್ ದಿ ಮೆಟಲ್ಸ್ ಮಾಡ್ತಾ ಇದ್ದಾಗ, ಪ್ರೀಷಿಯಸ್ ಮೆಟಲ್ ಮಾಡಬೇಕಾದ್ರೆ ಬೆಲ್ಟ್ ಫಿಲ್ಟರ್ಸ್ನ ಯೂಸ್ ಮಾಡ್ತಾರೆ to recover the precious metal. That is also a day-to-day example. Again, browning of the copper, steeping of the tea is a general filtration method. For example, ಈಗ ನಮಗೆ ಟೀ ಬ್ಯಾಗ್ಸಲ್ಲಿ ನಾವು ಟೀ ತೊಗೊಳ್ತೀವಿ. ಟೀನ ಏನು ಮಾಡ್ತೀವಿ, ಹಾಟ್ ವಾಟರ್ ಒಳಗಡೆ ಡಿಪ್ ಮಾಡ್ತೀವಿ. ಆ್ಯಕ್ಚುಲಿ ಅದೇನಾಗುತ್ತೆ, ಅದರೊಳಗಡೆ ಇರುವಂಥ ಬ್ಯಾಗ್ ಏನಿದೆಯಲ್ಲ, ಟೀ ಬ್ಯಾಗ್ ಏನಿದೆಯಲ್ಲ, ಅದು ಫಿಲ್ಟರ್ ಮೀಡಿಯಮ್ ಥರ ಆ್ಯಕ್ಟ್ ಮಾಡುತ್ತೆ. ಅದೇನಾಗುತ್ತೆ, ಇಟ್ ಈಸ್ ಮೇಡ್ ಅಪ್ ಆಫ್ ಎ ಫಿಲ್ಟರ್ ಪೇಪರಲ್ಲಿ. ಅದೇನು ಮಾಡುತ್ತೆ, ಎಲೆಗಳೇನಿರುತ್ತಲ್ಲ, ಎಲೆಗಳು ಒಳಗಡೆ ಇರೋ ಥರ ಬರೀ ರಸ ಮಾತ್ರ ಹೊರಗಡೆ ಬಿಟ್ಕೊಡೋ ಥರ ಮಾಡುತ್ತೆ. ಸೊ ಇದು ಜನರಲ್ ಫಿಲ್ಟ್ರೇಷನ್ ಮೆಥಡ್ಗೆ ಎಕ್ಸಾಂಪಲ್ ಇದೆ. ಸೊ ಹಾಗಾದ್ರೆ ಯಾವ್ಯಾವ ಮೆಥಡಲ್ಲಿ ನಾವು ಫಿಲ್ಟ್ರೇಷನ್ ಮಾಡ್ತೀವಿ? ಬೇರೆ ಬೇರೆ ಮೆಥಡ್ನ ಯೂಸ್ ಮಾಡ್ತಾರೆ ಕೆಮಿಸ್ಟ್ರಿನಲ್ಲಿ. ಮೊದಲನೇದು ಗ್ರಾವಿಟಿ ಫಿಲ್ಟ್ರೇಷನ್, ವೆರಿ ಸಿಂಪಲ್ ಒನ್. ಎರಡನೇದು ವ್ಯಾಕ್ಯೂಮ್ ಫಿಲ್ಟ್ರೇಷನು, ಮೂರನೇದು ಕೋಲ್ಡ್ ಫಿಲ್ಟ್ರೇಷನು, ನಾಲ್ಕನೇದು ಹಾಟ್ ಫಿಲ್ಟ್ರೇಷನು, ಐದನೇದು ಸೆಂಟ್ರಿಫ್ಯೂಗಲ್ ಫಿಲ್ಟ್ರೇಷನ್. ನಾನು ಫಿಲ್ಟ್ರೇಷನ್ ಅಂದರೆ ಏನು ಹೇಳು, ಸಾಲಿಡು ಲಿಕ್ವಿಡ್ನ ಸಪ್ರೇಟ್ ಮಾಡಿ ಒಂದನ್ನು ಪ್ಯೂರ್ ಫಾರ್ಮ್ ಅಂತ ಕರಿತೀವಿ, ಇನ್ನೊಂದನ್ನು ಇಂಪ್ಯೂರ್ ಫಾರ್ಮ್ ಅಂತ ಹೇಳ್ತೀವಿ. ಆ ಥರ ಸಪ್ರೇಟ್ ಮಾಡ್ತೀವಲ್ಲ, ಆ ಮೆಥಡ್ಗೆ ನಾವೇನಂತ ಕರಿತೀವಿ, ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ದಿಸ್ ಆರ್ ದಿ 5 ಡಿಫ್ರೆಂಟ್ ವೇಸ್ ಆಫ್ ಫಿಲ್ಟ್ರೇಷನ್ ದಟ್ ವಿ ಕ್ಯಾನ್ ಡೂ. ಫಿಲ್ಟ್ರೇಷನ್, ಗ್ರಾವಿಟಿ ಫಿಲ್ಟ್ರೇಷನ್ ಅಂದರೆ ಅದರಲ್ಲಿ ಸಿಂಪಲ್ ಆಗಿರೋ ಬೇಸಿಕ್ ಮೆಥಡ್ ಯಾವುದು ಅಂದರೆ ಗ್ರಾವಿಟಿ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಮೋಸ್ಟ್ ಬೇಸಿಕ್ಕು, ಎಕ್ಸ್ಟ್ರಾ ಎನರ್ಜಿ ಏನು ಯೂಸ್ ಮಾಡ್ದಾನೆ ಸಿಂಪಲ್ ಆಗಿ ಫಿಲ್ಟರ್ ಮಾಡೋವಂಥ ಮೆಥಡ್ಗೆ ನಾವೇನಂತ ಕರಿತೀವಿ, ಗ್ರಾವಿಟಿ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡುತ್ತೆ, ಗ್ರಾವಿಟಿ ಏನು ಮಾಡುತ್ತೆ, ಬಿಕಾಸ್ ಆಫ್ ದಿ ಪುಲ್ ಆಫ್ ದಿ ಗ್ರಾವಿಟಿ ಫಿಲ್ಟ್ರೇಷನ್ ಆಗುತ್ತೆ. ದೇರ್ಫೋರ್ ದಿಸ್ ಇಸ್ ಕಾಲ್ಡ್ ಆಸ್ ಗ್ರಾವಿಟಿ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತೀವಿ ಅಂದರೆ, ನಾನು ಫಿಲ್ಟರ್ ಮೀಡಿಯಮ್ನ ಯೂಸ್ ಮಾಡ್ತೀನಿ. ಫಿಲ್ಟರ್ ಮೀಡಿಯಮ್ ಅಂದರೆ ಏನು ಅಂದರೆ, ದ ಬ್ರಿಡ್ಜ್ ವಿಚ್ ಗೋಯಿಂಗ್ ಟು ಸಪ್ರೇಟ್ ಸಾಲಿಡ್ ಆ್ಯಂಡ್ ಎ ಲಿಕ್ವಿಡ್. ನಾನು ಟೀ ಬ್ಯಾಗಲ್ಲಿ ಹೇಳಿದಾಗೆ ಬ್ಯಾಗ್ ಹೆಂಗೆ ಬೇರೆ ಥರ ಆ್ಯಕ್ಟ್ ಮಾಡುತ್ತೆ, ಹಾಗೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ನಾವೇನು ಮಾಡ್ತೀವಿ, ಫಿಲ್ಟರ್ ಪೇಪರ್ಗಳನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆ ಫಿಲ್ಟರ್ ಪೇಪರ್ಗೆ ಮೀಡಿಯಮ್ ಅಂತ ಕರಿತೀವಿ. ಆ ಫಿಲ್ಟರ್ ಪೇಪರ್ ಏನು ಮಾಡುತ್ತೆ, ಸಪ್ರೇಟ್ ಮಾಡುತ್ತೆ ಸಾಲಿಡ್ನ ಮತ್ತು ಲಿಕ್ವಿಡ್ನ ಫ್ರಮ್ ದಿ ಸಸ್ಪೆನ್ಷನ್. ಸೊ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಫಿಲ್ಟರ್ ಮೀಡಿಯಮ್ ಅಂತ ಹೇಳ್ತೀನಿ. ಏಕೆಂದ್ರೆ ಫಿಲ್ಟರ್ ಮೀಡಿಯಮ್ ಅಂತ ಅಂದರೆ, ನನಗೆ ಲ್ಯಾಬಲ್ಲಿ ಜನರಲಿ ನಾವು ಯೂಸ್ ಮಾಡೋವಂಥದ್ದು ಫಿಲ್ಟರ್ ಪೇಪರ್ನ ಯೂಸ್ ಮಾಡ್ತೀವಿ, ಆರ್ಡಿನರಿ ಫಿಲ್ಟರ್ ಪೇಪರ್ನ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದರೆ ನಾವು ವಾಟ್ಮ್ಯಾನ್ ಫಿಲ್ಟರ್ ಪೇಪರ್ಗಳನ್ನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ವಾಟ್ಮ್ಯಾನ್ ಫಿಲ್ಟರ್ ಪೇಪರಲ್ಲಿ ಏನಾಗಿರುತ್ತೆ ಅಂದರೆ, ಸಿಲಿಕಾನ ಅದ್ರ ಮೇಲೆ ಬೆಡ್ ಥರ ಹಾಕಿ ಅದನ್ನು ಹಾಕಿರ್ತಾರೆ. ಸೊ ಸೈಜ್ ಮೇಲೆ ನಿಂದು ಸಾಲಿಡ್ದು ಸಪ್ರೇಷನ್ ಏನಿದೆಯಲ್ಲ
ಅದ್ರದ್ದು ಕ್ರಿಸ್ಟಲ್ ಸೈಜ್ ಏನಿದೆಯಲ್ಲ ಆ ಸೈಜ್ ಮೇಲೆ ಆ ಫಿಲ್ಟರ್ ಪೇಪರ್ ಮೇಲೆ ಕೋಟಿಂಗು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಯೂಶಲಿ ಸಿಲಿಕಾ ಮಾಡ್ತಾರೆ. ಈಗ ನಿಮ್ಮ ವಾಟ್ಮ್ಯಾನ್ ಫಿಲ್ಟರ್ ಪೇಪರ್ನ ತೊಗೊಂಡ್ರೆ 41, 42 ಹಾಗೆ ಬೇರೆ ಬೇರೆ ನಂಬರ್ಸ್ ಇದೆ, ಅದನ್ನು ಹಾಕ್ಕೊಂಡು ಸಪ್ರೇಟ್ ಮಾಡ್ತಾರೆ. ಸೊ ಇಲ್ಲೇನು ಮಾಡ್ತೀವಿ ನಾವು, ನಮ್ದು ಏನು ಸಸ್ಪೆನ್ಷನ್ ಇದೆಯಲ್ಲ, ಸಸ್ಪೆನ್ಷನ್ ಏನು ಮಾಡ್ತೀವಿ ನಾವು ಫಿಲ್ಟರ್ ಪೇಪರ್ ಮೇಲೆ ಹಾಕ್ತೀವಿ. ಫಿಲ್ಟರ್ ಪೇಪರ್ ಏನು ಮಾಡುತ್ತೆ, ಮೇಲ್ಗಡೆ ಏನು ಉಳ್ಕೊಳುತ್ತಲ್ಲ ಅದಕ್ಕೆ ಸಾಲಿಡ್ ಅಂತ ಕರಿತೀವಿ, ಕೆಳಗಡೆ ಏನು ಬರುತ್ತಲ್ಲ ಆ ಲಿಕ್ವಿಡ್ಗೆ ನಾವೇನಂತ ಕರಿತೀವಿ, ಫಿಲ್ಟ್ರೇಟ್ ಅಂತ ಕರಿತೀವಿ. ಆ ಮೇಲ್ಗಡೆ ಉಳಿಯೋದಕ್ಕೆ ರೆಸಿಡ್ಯೂ ಅಂತ ಕರೀತಾರೆ, ಇಲ್ಲಿಂದ ಪ್ರಿಸಿಪಿಟೇಟ್ ಅಂತ ಕರೀತಾರೆ. ಕೆಳಗಡೆ ಇರೋದಕ್ಕೆ ನಾನು ಕೆಳಗಡೆ ಏನು ಲಿಕ್ವಿಡ್ ಫ್ಲೋ ಆಗುತ್ತಲ್ಲ ಅದಕ್ಕೆ ನಾನು ಫಿಲ್ಟ್ರೇಟ್ ಅಂತ ಹೇಳ್ತೀನಿ. ಸೊ ಈ ಮೆಥಡ್ಗೆ ನಾನೇನಂತ ಕರಿತೀನಿ, ಗ್ರಾವಿಟಿ ಫಿಲ್ಟ್ರೇಷನ್ ಅಂತ ಹೇಳ್ತೀನಿ. ಯೂಶಲಿ ನಾನು ಫನಲ್ನ ಯೂಸ್ ಮಾಡಿ ಇದನ್ನು ಸೆಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸಿರೋ ಹಾಗೇನೆ ನನ್ನದು ಫನಲ್ನ ತೊಗೊಂಡಿದ್ವಿ. ಗ್ಲಾಸ್ ಇರ್ಬೋದು, ಪ್ಲಾಸ್ಟಿಕ್ ಫನಲ್ ಇರ್ಬೋದು. ಅಗೇನ್ ಆ ಫನಲಲ್ಲಿ 3 ಥರ ಇರುತ್ತೆ. ಲಾಂಗ್ ಸ್ಟೆಮ್ ಇರ್ಬೋದು, ಸ್ಟೆಮ್ಲೆಸ್ ಇರ್ಬೋದು, ಇಲ್ಲ ಅಂತಂದರೆ ಲಾಂಗ್ ಸ್ಟೆಮ್ ಇರ್ಬೋದು, ಅಥವಾ ಆರ್ಡಿನರಿ ಫನಲ್ ಇರ್ಬೋದು. ಈ ರೀತಿ ಫನಲ್ನ ಯೂಸ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಅದ್ರ ಮೇಲೆ ಫಿಲ್ಟರ್ ಪೇಪರ್ ಹಾಕ್ತೀನಿ, ಮೇಲ್ಗಡೆ ಅದನ್ನು ಸಸ್ಪೆನ್ಷನ್ ಹಾಕ್ತೀನಿ. ಫಿಲ್ಟರ್ ಪೇಪರ್ ಮೇಲೆ ನನಗೆ ಏನಾಗಿರುತ್ತೆ, ಸಾಲಿಡ್ ಉಳಿಯುತ್ತೆ ಆಸ್ ಎ ರೆಸಿಡ್ಯೂ, ಆದರೆ ಪ್ರಿಸಿಪಿಟೇಟ್. ಕೆಳಗಡೆ ಏನು ಸೊಲ್ಯೂಷನ್ ಬರ್ತಲ್ಲ ಅದಕ್ಕೆ ನಾನೇನಂತ ಕರಿತೀನಿ, ಫಿಲ್ಟ್ರೇಟ್ ಅಂತ ಕರಿತೀನಿ. ಸೊ ದಿಸ್ ಇಸ್ ಅ ಬೇಸಿಕ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಆರ್ಡರ್ ಟು ಸಪ್ರೇಟ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಫ್ರಮ್ ದಿ ಸಸ್ಪೆನ್ಷನ್. ಅದೇ ರೀತಿ ಎರಡನೇ ಮೆಥಡ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವ್ಯಾಕ್ಯೂಮ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಇಲ್ಲೂ ಸೇಮ್ ಫಿಲ್ಟ್ರೇಷನ್ನೇ ಮಾಡ್ತೀವಿ, ಆದರೆ ಏನು ಮಾಡ್ತೀವಿ ಅಂದರೆ ಇಟ್ ಈಸ್ ಕನೆಕ್ಟೆಡ್ ಟು ಎ ಸಕ್ಷನ್ ಪಂಪ್. ಯೂಸಿಂಗ್ ಎ ಎಕ್ಸ್ಟರ್ನಲ್ ಎಲೆಕ್ಟ್ರಿಕಲ್ ಎನರ್ಜಿ ಏನು ಮಾಡ್ತೀನಿ ನಾನು, ಸಕ್ಷನ್ ಯೂಸ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಮಾಡ್ತೀನಿ. ಅಂದರೆ ಏನಾಗುತ್ತೆ, ಐ ಆಮ್ ಯೂಸಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ ಮಾಡ್ಕೊಂಡು ಅದನ್ನು ಸಪ್ರೇಟ್ ಮಾಡ್ತೀನಿ. ಇಲ್ಲಿ ಸ್ಪೆಷಲ್ ಟೈಪ್ ಆಫ್ ನಾನು ಫನಲ್ನ ಅಥವಾ ಫ್ಲಾಸ್ಕ್ನ ಯೂಸ್ ಮಾಡ್ತೀನಿ, ಅದಕ್ಕೆ ಬುಕ್ನರ್ ಫನಲ್ ಅಂತ ಹೇಳ್ತಾರೆ. ಅದೇನು ಮಾಡುತ್ತೆ ಅಂತಂದರೆ ರೌಂಡ್ ಶೇಪಲ್ಲಿ ಇರುತ್ತೆ, ಅಲ್ಲೂ ತುಂಬ ತೂತಿರುತ್ತೆ. ಸೊ ಮೇಲ್ಗಡೆ ಫಿಲ್ಟರ್ ಪೇಪರ್ ಹಾಕ್ತೀನಿ, ರೌಂಡ್ ಶೇಪ್ದು ಫಿಲ್ಟರ್ ಪೇಪರ್ ಹಾಕ್ತೀನಿ, ಫಿಲ್ಟರ್ ಮಾಡ್ತೀನಿ. ಸೆಕ್ಷನ್ ಇರೋದಕ್ಕೋಸ್ಕರ ಏನಾಗುತ್ತೆ, ಫಾಸ್ಟಾಗಿ ಆಗುತ್ತೆ, ಡ್ರೈ ಆಗುತ್ತೆ. ಅಂಥ ಕೇಸಲ್ಲಿ ನಾನೇನು ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ. ಅದೇ ರೀತಿ ಮೂರನೇ ಮೆಥಡ್ ಇದೆ, ಆ ಮೆಥಡ್ಗೆ ನಾವೇನಂತ ಕರಿತೀವಿ, ಕೋಲ್ಡ್ ಫಿಲ್ಟ್ರಿ ಅಂತ ಹೇಳ್ತೀವಿ. ಸೊ ಕೋಲ್ಡ್ ಫಿಲ್ಟ್ರೇಷನಲ್ಲಿ ಏನು ಮಾಡ್ತೀವಿ ಅಂತಂದರೆ, ನನಗೆ ಕ್ರಿಸ್ಟಲ್ಸ್ನ ಪ್ರಾಂಪ್ಟ್ ಮಾಡಬೇಕು ನಾವೇನೆ. ಸೊ ಹಾಗಾಗಿ ಏನು ಮಾಡ್ತೀನಿ, ನಾನು ಐಸ್ ಕೋಲ್ಡ್ ವಾಟರ್ ಯೂಸ್ ಮಾಡ್ತೀನಿ. ಜನರಲಿ ಇನ್ ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ ನಾವು ಮಾಡಿದಾಗ ಏನು ಸಾಲಿಡ್ ಬರುತ್ತಲ್ಲ ಅದನ್ನೆಲ್ಲ ನಾವೇನು ಮಾಡ್ತೀವಿ, ಐಸ್ ಕೋಲ್ಡ್ ವಾಟರ್ಗೆ ಹಾಕ್ಕೊಂಡು ಆಮೇಲೆ ನೀವು ಫಿಲ್ಟರ್ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಐಸ್ ಕೋಲ್ಡ್ ವಾಟರ್ ಮಾಡಿದಾಗ ಏನಾಗುತ್ತೆ, ಸ್ಮಾಲ್ ಕ್ರಿಸ್ಟಲ್ ಫಾರ್ಮೇಷನು ಈಸಿ ಆಗುತ್ತೆ. ಆವಾಗ ನನಗೆ ಸಪ್ರೇಟ್ ಮಾಡೋದು, ಸಸ್ಪೆನ್ಷನಲ್ಲಿ ಸಾಲಿಡ್ ಮತ್ತು ಲಿಕ್ವಿಡ್ನ ಸಪ್ರೇಟ್ ಮಾಡೋದು ಈಸಿ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತಾರೆ. ಜನರಲ್ ಎಕ್ಸಾಂಪಲ್ ಅಂದರೆ ಬೀರ್ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಚಿಲ್ ಮಾಡ್ತಾರೆ. ಅದರಲ್ಲಿರುವಂಥ ಪ್ರೋಟೀನ್ ಏನಾಗುತ್ತೆ, ಒಟ್ಟಿಗೆ ಕ್ಲ್ಯಾಂಪ್ ಆಗುತ್ತೆ, ಒಟ್ಟಿಗೆ ಸೇರಿಕೊಳ್ಳುತ್ತೆ. ಆವಾಗ ನಾನು ಫಿಲ್ಟರ್ ಮಾಡಿದಾಗ ಈಸಿ ಬರುತ್ತೆ. ಅದೇ ಮೆಥಡ್ ನಾವೇನು ಮಾಡ್ತೀವಿ, ಹಾಲನ್ನ ಕೆನೆ ಕೆಡ್ಸೋಕ್ಕೂ ಇದನ್ನೇ ಯೂಸ್ ಮಾಡ್ತೀವಿ. ಅದನ್ನು ಏನು ಮಾಡ್ತೀವಿ, ಹಾಲನ್ನ ಏನು ಮಾಡ್ತೀವಿ, ಕುದಿಸ್ತೀವಿ. ಕುದಿಸಿದ ಮೇಲೆ ಮಾಡ್ತೀವಿ, ಕೋಲ್ಡ್ ಆಗಕ್ಕೆ ಬಿಡ್ತೀವಿ. ಕೋಲ್ಡ್ ಆದಾಗ ಏನಾಗುತ್ತೆ, ಆ ಹಾಲಲ್ಲಿರುವಂಥ ಪ್ರೋಟೀನ್ ಎಲ್ಲ ಏನಾಗುತ್ತೆ, ಮಿಲ್ಕ್ ಮೇಲೆ ಕೂತ್ಕೊಳ್ಳೋದು ಏನಾಗುತ್ತೆ, ನನಗೆ ಸಾಲಿಡ್ ಆಗುತ್ತೆ. ಆವಾಗ ನನಗೆ ಸಪ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಮೆಥಡ್ನ ಯೂಸ್ ಮಾಡ್ತೀನಲ್ಲ, ಕೋಲ್ಡ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದಿದೆ, ದಟ್ ಈಸ್ ಕಾಲ್ಡ್ ಆಸ್ ಹಾಟ್ ಫಿಲ್ಟ್ರೇಷನ್. ಈಗ ನಾವು ರೀಕ್ರಿಸ್ಟಲೈಸೇಷನ್ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಕ್ರಿಸ್ಟಲ್ ಏನಾಗ್ತಾ ಇದೆ, ಮತ್ತೆ ರೀಕ್ರಿಸ್ಟಲೈಸ್ ಆಗಬೇಕು ಅಂದರೆ ಅದರಲ್ಲಿರುವಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡಬೇಕು ಅಂದರೆ ನಾನು ಒಂದು ಮೆಥಡ್ ಫಾಲೋ ಮಾಡ್ತೀನಿ. ಅದಕ್ಕೆ ನಾನೇನಂತ ಕರಿತೀನಿ, ರೀಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀನಿ. ರೀಕ್ರಿಸ್ಟಲೈಸೇಷನಲ್ಲಿ ಏನಾಗುತ್ತೆ ಅಂದರೆ ತುಂಬ ಬೇಗ ಏನಾಗುತ್ತೆ, ಮತ್ತೆ ಆ ಕ್ರಿಸ್ಟಲ್ಸ್ ಏನಾಗುತ್ತೆ, ಸಾಲಿಡ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಕ್ರಿಸ್ಟಲೈಸೇಷನ್ನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತೀನಿ, ಎಲ್ಲನೂ ಏನು ಮಾಡ್ತೀನಿ, ಹಾಟ್ ವಾಟರ್ ಬಾತಲ್ಲಿ ನಾನು ಫಿಲ್ಟ್ರೇಟ್ ಇರುತ್ತಲ್ಲ ಅದನ್ನು ಬಿಸಿ ಮಾಡ್ತೀನಿ. ಅದೇ ರೀತಿ ನಾನು ಫನಲ್ ಇರುತ್ತಲ್ಲ ಅದನ್ನು ಏನು ಮಾಡ್ತೀನಿ, ನಾನು ಹಾಟ್ ವಾಟರಲ್ಲಿ ಇಟ್ಟಿರ್ತೀನಿ. ನಂದು ಎಲ್ಲ ಏನೇನು ಯೂಸ್ ಮಾಡ್ತೀನಲ್ಲ ಅದನ್ನೆಲ್ಲ ಏನು ಮಾಡ್ತೀನಿ, ನಾನು ಹಾಟ್ ಕಂಡೀಷನಲ್ಲಿ ಇಟ್ಕೊಂಡು ಮಾಡ್ತೀನಿ. ಯೂಶಲಿ ಸ್ಟೆಮ್ಲೆಸ್ ಫನಲ್ನ ಯೂಸ್ ಮಾಡ್ತೀವಿ. ಯಾಕೆಂದರೆ ಆ ಸ್ಟೆಮ್ಮಲ್ಲೇ ಏನಾಗ್ಬಿಡುತ್ತೆ ಅಂದರೆ ಕ್ರಿಸ್ಟಲೈಸ್ ಆಗಿಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ಟೆಮ್ಲೆಸ್ ಫನಲ್ ಹಾಕ್ಕೊಂಡು ನಾನು ಫಿಲ್ಟರ್ ಮಾಡ್ತೀನಿ. ಹಾಟ್ ಕಂಡೀಷನಲ್ಲಿ ಫಿಲ್ಟರ್ ಮಾಡ್ತೀನಲ್ಲ ಅಂಥದಕ್ಕೆ ಫಿಲ್ಟ್ರೇಷನ್ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಮೆಥಡ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಿಫ್ಯೂಗಲ್ ಫಿಲ್ಟ್ರೇಷನ್ ಅಂತ. ಸೊ ಇದಕ್ಕೆ ಏನು ಮಾಡ್ತೀವಿ ಅಂತಂದರೆ, ತುಂಬ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಸಸ್ಪೆನ್ಷನ್ ಇದೆ, ಸೊ ಫಾಸ್ಟಾಗಿ ಆಗಬೇಕು ನನಗೆ ಸಪ್ರೇಷನ್ನು ಅಂತಂದಾಗ ಈ ಮೆಥಡ್ನ ಯೂಸ್ ಮಾಡ್ತೀನಿ. ಇದು ಸೆಂಟ್ರಿಫ್ಯೂಗಲ್ ಮೆಥಡ್ ಅಂತ ಕರಿತೀವಿ. ಇದಕ್ಕೆ ಸ್ಪೆಷಲ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ. ಅದಕ್ಕೆ ಸೆಂಟ್ರಿಫ್ಯೂಜ್ ಮಿಷಿನ್ ಅಂತ ಕರಿತೀವಿ. ಆ ಟ್ಯೂಬ್, ಅದನ್ನು ಹಾಕೊಳ್ಳೋಕೆ ಒಂದು ಸ್ಪೆಷಲ್ ಆಗಿರೋ ಟ್ಯೂಬ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಸೆಂಟ್ರಿಫ್ಯೂಜ್ ಟ್ಯೂಬ್ ಅಂತ ಹೇಳ್ತೀವಿ. ಇವೆರಡನ್ನೂ ಏನು ಮಾಡ್ತೀವಿ, ನಾವು ಹಾಕಿ ಎಷ್ಟೋ ಸ್ಪೀಡಲ್ಲಿ ಏನು ಮಾಡ್ತೀವಿ, ಅದನ್ನು ಸುತ್ತಂಗೆ ಮಾಡ್ತೀವಿ. ಬಿಕಾಸ್ ಆಫ್ ದಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಏನಾಗುತ್ತೆ, ಸಾಲಿಡ್ ಆಗಿರುವಂಥದ್ದು ಹೆವಿ ಆಗಿರುವಂಥದ್ದು ಕೆಳಗಡೆ ಸೆಟ್ಲ್ ಆಗುತ್ತೆ, ಲೈಟ್ ವೆಯ್ಟ್ ಇರುವಂಥದ್ದು ಮೇಲ್ಗಡೆ ಸೆಟ್ಲ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ಬೋದು, ಈಸಿಯಾಗಿ ಸಪ್ರೇಟ್